ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಹಳ್ಳಿ ಅಕ್ಕನ ತೋಟಕ್ಕೆ, ಕಾಡು ಮಾದರಿ ತೋಟಕ್ಕೆ ಸ್ವಾಗತ. ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಹಳ್ಳಿ ಅಕ್ಕನ ಕಾಡು ತೋಟ ಹೇಗಿದೆ ನೋಡಿ, ಎಲ್ಲರೂ ಒಮ್ಮೆ ನೋಡಿ. ಮತ್ತೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಗಿಡವನ್ನು ಪರಿಚಯ ಮಾಡ್ತೀನಿ. ಗಿಡ ವಿಶೇಷವಾದ ಗಿಡ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ಗಿಡನೇ. ಆದರೆ ಆ ಗಿಡದ ಬಗ್ಗೆ ಎಷ್ಟೋ ಜನರ ರೈತರಿಗೆ ಗೊತ್ತಿಲ್ಲ. ಅಂದರೆ ಆ ಗಿಡದ ಉಪಯೋಗಗಳು ಮತ್ತು ಆ ಗಿಡವನ್ನು ಬೆಳೆಯೋದ್ರಿಂದ ನಾವು ಯಾವ ರೀತಿ ದುಡ್ಡು ಮಾಡ್ಬೋದು, ಇದೆಲ್ಲ ಬಹುತೇಕ ರೈತರಿಗೆ ಗೊತ್ತಾಗೋದಿಲ್ಲ. ತುಂಬ ಸಾಮಾನ್ಯವಾಗಿ ಅದನ್ನು ತೆಗೆದುಕೊಂತಾರೆ, ಆದರೆ ಅದರಿಂದ ಲಕ್ಷಾಂತರ ರೂಪಾಯಿ ಹಣ ನಾವು ಮಾಡ್ಬೋದು. ಅಂತಹ ಈ ಒಂದು ಗಿಡವನ್ನು ನಮ್ಮ ತೋಟದಲ್ಲಿ ನಾವು ಇವಾಗ ನೈಸರ್ಗಿಕವಾಗಿ ಬೆಳೀತಾ ಇದ್ದೀವಿ. ನಮ್ಮ ಈ ಒಂದು ಕಾಡು ಮಾದರಿ ತೋಟ 100% ವಿಷಮುಕ್ತವಾಗಿ ಬೆಳೀತಾ ಇರ್ತಕ್ಕಂಥ ತೋಟ. ನಮ್ಮ ತೋಟದಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಅಥವಾ ಕ್ರಿಮಿನಾಶಕಗಳಾಗಲಿ, ಅಂದರೆ ಕೆಮಿಕಲ್ ಫ್ರೀ ತೋಟ ಇದು. ನಾವು ರಾಸಾಯನಿಕ ಗೊಬ್ಬರಗಳೂ ಹಾಕಲ್ಲ, ನಾವು ಕ್ರಿಮಿನಾಶಕಗಳು ಕೂಡ ನಾವು ಸಿಂಪಡಣೆ ಮಾಡುವುದಿಲ್ಲ. ಸೊ ಇದು ಪ್ರಕೃತಿ ಮಾದರಿ ತೋಟ. ಕಾಡು ಯಾವ ರೀತಿ ಇದೆಯೋ ಆ ರೀತಿ ಈ ತೋಟವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಹಲವಾರು ಹಣ್ಣುಗಳನ್ನು ನಾವು ಸಂಯೋಜನೆ ಮಾಡಿ ಬೆಳೀತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಮಾವು ಕೊಯ್ಲಿಗೆ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ತೋಟದಲ್ಲಿ ಮಾವು. ನೀವು ಕೂಡ ನೋಡಿ, ತುಂಬ ಚೆನ್ನಾಗಿ ನಮ್ಮ ತೋಟದಲ್ಲಿ ಮಾವು ಬರ್ತಾ ಇದೆ. ಸೊ ಯಾವುದೇ ರೀತಿ ರೋಗ ಆಗಲಿ, ಕಾಯಿ ಮೇಲೆ ಮಚ್ಚ ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಉತ್ತಮ ತಳಿಯ ಈ ಒಂದು ಮಾವೆಲ್ಲ ನಮ್ಮ ತೋಟದಲ್ಲಿ ಬೆಳೀತಾ ಇದೆ. ಸೊ ಈಗ ನಾವು ನೋಡೋಣ. ಇವತ್ತು ವಿಶೇಷವಾದ ಗಿಡದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಸೊ ಯಾವುದಪ್ಪ ಆ ಗಿಡ ಅಂತ ಹೇಳ್ತೀರಾ ನೋಡಿ, ನೀವೇ ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಾದರೆ ಕಾಮೆಂಟ್ ಮಾಡಿ. ನಮ್ಮ ತೋಟದಲ್ಲಿ ನೋಡಿ ಟ್ರಿಮ್ ಮಾಡಿದ್ದೀವಿ, ನೈಸರ್ಗಿಕವಾಗಿ ಬೆಳೀತಾ ಇದ್ದೀವಿ. ಟ್ರಿಮ್ಮಿಂಗ್ ಮಾಡಿದ್ದೀನಿ. ಸೊ ಟ್ರಿಮ್ಮಿಂಗ್ ಮಾಡಿರೋದ್ರಿಂದ ಗಿಡ ಇನ್ನೂ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ನೋಡಿ ಅದರ ಎಲೆಗಳು, ಅದರ ಕಾಂಡ, ಸೊ ನೋಡಿ ನೀವೇ ಕಾಮೆಂಟ್ ಮಾಡಿ ಈ ಗಿಡ ಯಾವುದಿರಬಹುದು ಅಂತಕ್ಕಂಥದ್ದನ್ನು ನೀವೇ ಕಾಮೆಂಟ್ ಮಾಡಬಹುದು. ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದ್ರೂ ಕೂಡ ನಾನು ನಿಮಗೆ ಹೇಳ್ತೀನಿ ಗಿಡ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ, ನೀವೇ ನೋಡಿ ಒಮ್ಮೆ. ಸೊ ಗೊತ್ತಾಯ್ತಲ್ಲ ಯಾವ ಗಿಡ ಇದು ಅಂತಕ್ಕಂಥದ್ದು, ಎಲ್ಲರಿಗೂ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಸೊ ಇದೇ ನಿಂಬೆ ಗಿಡ. ಮತ್ತೆ ಏನು ಈ ಗಿಡದ ವಿಶೇಷತೆ ಏನು, ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಈ ಗಿಡದ ವಿಶೇಷತೆ ಏನು ಅಂತಂದರೆ ನೋಡಿ, ನಾವು ನೈಸರ್ಗಿಕವಾಗಿ ಬೆಳೀತಾ ಇದ್ದೀವಿ. ಯಾವುದೇ ರೀತಿ ರಾಸಾಯನಿಕಗಳು ಬಳಸಿಲ್ಲ, ಕ್ರಿಮಿನಾಶಕಗಳು ಬಳಸಿಲ್ಲ. ಸೊ ಹಾಗಾದರೆ ಈ ನಿಂಬೆಹಣ್ಣು ಯಾವುದು, ಇದು ವೆರೈಟಿ, ಬೇರೆ ವೆರೈಟಿ ಇದು. ಸೊ ಬಹುತೇಕ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸಾಮಾನ್ಯ ರೈತರಿಗೆ ಗೊತ್ತಿಲ್ಲ. ಸೊ ಉಳಿದವರಿಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಸೊ ಈ ಒಂದು ತಳಿಯ ಹೆಸರೇನಪ್ಪ ಅಂದರೆ ಬಾಲಾಜಿ ನಿಂಬೆ ತಳಿ. ಇದು ಬಾಲಾಜಿ ನಿಂಬೆ ತಳಿ. ಸೊ ಏನು ಇದು ಮಾಮೂಲಿ ನಿಂಬೆಗೂ ಮತ್ತು ಬಾಲಾಜಿ ನಿಂಬೆಗೂ ಏನು ವ್ಯತ್ಯಾಸ ಅಂತಂದರೆ, ಮಾಮೂಲು ಈ ಒಂದು ನಾವು ಬೆಳೀತಕ್ಕಂಥ ಅಥವಾ ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ನಿಂಬೆ ಹಣ್ಣುಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ನೀವೆಲ್ಲ ನೋಡಿದ್ದೀರ. ಆದರೆ ಈ ಬಾಲಾಜಿ ನಿಂಬೆ ಹಣ್ಣು ಇದು ಗಾತ್ರದಲ್ಲಿ, ಅಂದರೆ ನಮ್ಮ ಮಾಮೂಲಿ ನಿಂಬೆ ಹಣ್ಣಿಗಿಂತ ಒಂದು 3 ಪಟ್ಟು ಹೆಚ್ಚು ಗಾತ್ರ ಹೊಂದಿರುತ್ತದೆ. ಅಂದರೆ ಒಂದು ಸಣ್ಣ ಕಿತ್ತಳೆ ಥರ ಇರುತ್ತೆ, ಅಥವಾ ಕಿತ್ತಳೆ ಹಣ್ಣು ಥರ, ಸೀಬೆ ಹಣ್ಣು ಥರ ಇದು ಬರುತ್ತೆ ಗಾತ್ರದಲ್ಲಿ. ಒಂದು ದೊಡ್ಡದಾಗಿ ಈ ಒಂದು ಗಾತ್ರ ಕೊಡುತ್ತೆ. ಮತ್ತು ಗಿಡದಲ್ಲಿ 100 ಕಾಯಿಗಳನ್ನು ಒಮ್ಮೆಗೆ ಬಿಡುತ್ತೆ. 100 ಕಾಯಿಗಳನ್ನು ಇದು ಒಮ್ಮೆಗೆ ಬಿಡುತ್ತೆ. ಮತ್ತು ಇದು ಮಾಮೂಲಿ ನಿಂಬೆಗಿಂತ ನಾವು ಹೋಲಿಕೆ ಮಾಡಿದರೆ ಬಾಳಿಕೆ, ಅಂದರೆ ದೀರ್ಘಾವಧಿಯ ಈ ಒಂದು ಬಾಳಿಕೆಯನ್ನು ಹೊಂದಿದೆ. ಅಂದರೆ ಸುಮಾರು 1 ತಿಂಗಳು 2 ತಿಂಗಳು, ನಮ್ಮ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 2 ತಿಂಗಳು ಮನೇಲಿ ಇಟ್ಕೊಂಡ್ರು ಕೂಡ ಕೆಟ್ಟೋಗೋದಿಲ್ಲ ಈ ಒಂದು ಕಾಯಿ. ಯಾಕಂದರೆ ಇದರ ಚಿಪ್ಪು ಅಷ್ಟು ದಪ್ಪವಾಗಿದೆ. ಇದರ ಚಿಪ್ಪು ತುಂಬ ದಪ್ಪದಾಗಿರೋದ್ರಿಂದ ಇದು ಕೆಟ್ಟೋಗುವುದಿಲ್ಲ. ಇದು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾವು ನೈಸರ್ಗಿಕವಾಗಿ ಬೆಳೆದು ಉಪಯೋಗಿಸ್ತಾ ಇದ್ದೀವಿ ಇವತ್ತು. ಸೊ ಹಾಗಾಗಿ ಇದು ಹೆಚ್ಚು ದೀರ್ಘಕಾಲ ಬಾಳಿಕೆಗೆ ಬರುತ್ತೆ. ಮತ್ತು ಯಾವ ರೀತಿ ಇದು ನಮಗೆ ಉಪಯೋಗ ರೈತರಿಗೆ ಅಂತಂದರೆ, ಇದರಿಂದ ನಾವು ಹೆಚ್ಚು ಹಣವನ್ನು ದುಡಿಯಬಹುದು. ಮಾಮೂಲಿ ನಿಂಬೆಗಿಂತ ಇದರಿಂದ ಹೆಚ್ಚು ಈ ಒಂದು ಹಣವನ್ನು ನಾವು ದುಡಿಯಬಹುದು. ಹೇಗಪ್ಪ ಅಂತಂದರೆ, ಇದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಅಂದರೆ ದೊಡ್ಡ ಗಾತ್ರದ ನಿಂಬೆಹಣ್ಣು ಆಗಿರೋದ್ರಿಂದ ಮತ್ತು ದೀರ್ಘಕಾಲ ಬಾಳಿಕೆಗೆ ಬರುವುದರಿಂದ ಈ ಒಂದು ಜ್ಯೂಸ್ ಕಂಪನಿಗಳಲ್ಲಿ ಮತ್ತು ಜ್ಯೂಸ್ ಸೆಂಟರ್ಗಳಲ್ಲಿ ಡಿಮ್ಯಾಂಡ್ ಇದೆ. ಹಾಗಾಗಿ ಯಾವುದೇ ರೈತರು ಇದನ್ನು ಬೆಳೆದರೆ ನಷ್ಟ ಅಂತೂ ಆಗುವುದೇ ಇಲ್ಲ.
ಸೊ ಹಾಗಾಗಿ ಎಲ್ಲರೂ ಕೂಡ ಇಂತಹ ಈ ಒಂದು ಗಿಡವನ್ನು ಬೆಳೆಯಬಹುದಾಗಿದೆ. ಮತ್ತೆ ನಾವು ಹಣಕಾಸಿನ ವಿಚಾರದಲ್ಲಿ ನಾವು ಎಕನಾಮಿಕಲ್ ಆಗಿ ಥಿಂಕ್ ಮಾಡೋದ್ರಿಂದ ಕಮರ್ಷಿಯಲ್ ಆಗಿ ಬೆಳೆದರೂ ಕೂಡ ನಾವು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಬಹುದು. ಕೇವಲ ಒಂದು 10 ಗಿಡಗಳಿಂದ ಒಂದು ವರ್ಷದಲ್ಲಿ ಒಂದು 20ರಿಂದ 25 ಸಾವಿರ ರೂಪಾಯಿ ಆದಾಯ ಮಾಡಬಹುದು. ಸೈಡ್ ಇನ್ಕಮ್ ಆಗಿ ಒಂದು 10 ಗಿಡಗಳು ಇಟ್ಕೊಂಡಿದ್ರು ಸಾಕು, ಚೆನ್ನಾಗಿ ಆರೈಕೆ ಮಾಡಿದ್ರೆ ಸಾಕು. ಹೆಂಗಪ್ಪ ಅಂತ ನಾನು ಒಂದು ಕ್ಯಾಲ್ಕುಲೇಷನ್, ಸ್ಮಾಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ನೋಡಿ. ಒಂದು ಗಿಡದಲ್ಲಿ ನಮಗೆ ಒಂದು ಮಧ್ಯಮ ಗಾತ್ರದ ಒಂದು ಗಿಡ ಅಂತ ಇಟ್ಕೊಳ್ಳೋಣ. ಅಂದ್ರೆ ಒಂದು 6-7 ಅಡಿ ಎತ್ತರ ಬೆಳೆದು ನಮಗೆ ಒಂದು ಪೊದೆ ರೂಪದಲ್ಲಿ ಬರುತ್ತೆ. ಪೊದೆ ರೂಪದಲ್ಲಿ ಬಂದಾಗ ಒಂದು ಗಿಡದಿಂದ ಒಂದು ಸಲ ನಾವು ಕಿತ್ತಾಗ ಒಂದು 100ರಿಂದ 150 ಕಾಯಿಗಳು ಆ ರೀತಿ ಕಿತ್ತಬಹುದು. ಆ ರೀತಿ ವರ್ಷ ಪೂರ್ತಿ ಬರ್ತಾ ಇರುತ್ತೆ. ವರ್ಷ ಪೂರ್ತಿ ಬರುವುದರಿಂದ ನಾವು ಇದರಿಂದ ಕನಿಷ್ಠ ಅಂದ್ರೆ ಒಂದು 500 ಕಾಯಿಗಳನ್ನು ಒಂದು ಗಿಡದಿಂದ ಪಡೆಯಬಹುದು. ಅದಕ್ಕಿಂತ ಜಾಸ್ತಿ ಪಡೆಯಬಹುದು, ಬಟ್ ನಾನು ಹೇಳ್ತಾ ಇರೋದು ಕನಿಷ್ಠ ಅಂದ್ರೆ ಕನಿಷ್ಠ ಒಂದು ವರ್ಷದಲ್ಲಿ 500 ಕಾಯಿಗಳನ್ನು ಪಡೆಯಬಹುದು. ಮತ್ತೆ ಈಗ ಸಾಮಾನ್ಯ ನಿಂಬೆನೆ 5 ರೂಪಾಯಿ ಅಂತ ಹೇಳ್ತಾರೆ. ಬೇಡ, ನಾವು ಇದು ಗಾತ್ರದಲ್ಲಿ ದೊಡ್ಡದಿದ್ರು ಕೂಡ ನಾವು 5 ರೂಪಾಯಿಗೆ ಕೊಡೋಣ ಅಂತ ಇಟ್ಕೊಂಡ್ರು ಕೂಡ ಒಂದು 500 ಕಾಯಿ ಅಂತಂದ್ರು ಕೂಡ ಒಂದು ವರ್ಷದಲ್ಲಿ 2500 ರೂಪಾಯಿ ಒಂದು ಗಿಡದಿಂದ ಮಾಡ್ಕೊಂಡ್ರೆ 10 ಗಿಡದಿಂದ 25,000 ರೂಪಾಯಿ. ಇದಂತೂ ಕಟ್ಟಿಟ್ಟ ಬುತ್ತಿ. ಇದಕ್ಕಿಂತ ಕಡಿಮೆ ಅಂತೂ ಬರಲ್ಲ, ಇದಕ್ಕಿಂತ ಜಾಸ್ತಿ ಬರುತ್ತೆ. ಅದೇ 100 ಗಿಡಗಳನ್ನು ಮಾಡಿ ಅದನ್ನೇ 2.5 ಲಕ್ಷ ರೂಪಾಯಿ ನಾವು ಸಂಪಾದನೆ ಮಾಡಬಹುದು. ಅಥವಾ ನೇರವಾಗಿ ಮಾರಾಟ ಆಗ್ಲಿಲ್ವಾ, ನಾವೇ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಬಹುದು. ಅಂದ್ರೆ ಇದರಿಂದ ಉಪ್ಪಿನಕಾಯಿ ಕೂಡ ನಾವು ಹಾಕಿ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿ ನಾವು ಹಣ ಸಂಪಾದನೆ ಮಾಡಬಹುದು. ಸೊ ಇನ್ನು ನಾವು ನೈಸರ್ಗಿಕವಾಗಿ ಬೆಳೆದಿದ್ದೀವಿ, ಯಾವುದೇ ಇದಕ್ಕೆ ರಾಸಾಯನಿಕಗಳು ಹಾಕಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೂ ಹೆಚ್ಚು ಬೆಲೆ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇದು ಬಾಲಾಜಿ ನಿಂಬೆ ಗಿಡ. ಈ ಒಂದು ಬಾಲಾಜಿ ನಿಂಬೆ ಹಣ್ಣುಗಳು ಬೇಕಾಗಿದ್ರು ಕೂಡ ನಮಗೆ ಕಾಮೆಂಟ್ ಮಾಡಿದರೆ ನಾವು ನಿಮಗೆ ನೇರವಾಗಿ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಪಿಕಲ್ ಮಾಡಿಕೊಡಿ ಅಂದರೂ ಕೂಡ ಪಿಕಲ್ ಕೂಡ ನಾವು ಮಾಡಿಕೊಡ್ತೀವಿ. ಉಪ್ಪಿನಕಾಯಿ ಮಾಡಿಕೊಡಿ ಅಂತಂದರೆ ನೈಸರ್ಗಿಕವಾಗಿ ಶುದ್ಧವಾಗಿ ನಾವು ತಯಾರಿಸಿ ನಿಮ್ಮ ಮನೆಗೆ ತಲುಪಿಸುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅಲ್ಲಿ ಅಕ್ಕನ ತೋಟ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ಅಲ್ಲಿ ಅಕ್ಕ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗಿಡದೊಂದಿಗೆ ನೀವು ಭೇಟಿಯಾಗೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ.